ನಮಸ್ಕಾರ ಸ್ನೇಹಿತರೆ, ಭಗವದ್ಗೀತೆಯ 43ನೇ ದಿನದ ಈ ಪವಿತ್ರ ಸರಣಿಗೆ ಸ್ವಾಗತ. ನಾವು ಇಂದು ಪ್ರವೇಶಿಸುತ್ತಿರುವ 9ನೇ ಅಧ್ಯಾಯಕ್ಕೆ ರಾಜವಿದ್ಯಾ ರಾಜಗುಹ್ಯ ಯೋಗ ಎಂದು ಹೆಸರು. ಇದರರ್ಥ ಇದು ಜ್ಞಾನಗಳಲ್ಲೇ ರಾಜನಂತಹದ್ದು ಮತ್ತು ಅತ್ಯಂತ ರಹಸ್ಯವಾದುದು. ಇಲ್ಲಿಯವರೆಗೆ ನಾವು ಶರೀರ, ಮನಸ್ಸು ಮತ್ತು ಕಾಲದ ಬಗ್ಗೆ ತಿಳಿದೆವು. ಆದರೆ ಈಗ ಕೃಷ್ಣನು ನಮಗೆ ನೇರವಾಗಿ ತನ್ನನ್ನು ತಾನು ಪಡೆದುಕೊಳ್ಳುವುದು ಹೇಗೆ ಮತ್ತು ಈ ಇಡೀ ಸೃಷ್ಟಿ ಅವನಲ್ಲಿ ಹೇಗೆ ಅಡಗಿದೆ ಎಂಬುದನ್ನು ವಿವರಿಸಲಿದ್ದಾನೆ. ಈ ಜ್ಞಾನವನ್ನು ಅರಿತರೆ ಜೀವನದ ಎಲ್ಲಾ ಕಷ್ಟಗಳು ನೀಗುತ್ತವೆ ಎಂದು ಭಗವಂತನೇ ಭರವಸೆ ನೀಡುತ್ತಿದ್ದಾನೆ. ಶ್ರೀ ಭಗವಾನ್ ವಾಚ ಇದಂ ತುತೆ ಗುಹ್ಯತಮಂ ಪ್ರವಕ್ಷ್ಯಾಮ್ಯನಸೂಯವೇ ಜ್ಞಾನಂ ವಿಜ್ಞಾನಸಹಿತಂ ಯಜ್ಞಾತ್ವಾ ಮೋಕ್ಷಸೆ ಶುಭಾತ್. ಶ್ರೀ ಭಗವಾನನು ಹೇಳಿದನು, ದೋಷದೃಷ್ಟಿಯಿಲ್ಲದ ಅಂದರೆ ಅಸೂಯೆ ಇಲ್ಲದ ನಿನಗೆ ನಾನು ಅತ್ಯಂತ ರಹಸ್ಯವಾದ ಈ ಅನುಭವಯುಕ್ತ ಜ್ಞಾನವನ್ನು ಹೇಳುತ್ತೇನೆ. ಇದನ್ನು ತಿಳಿದರೆ ನೀನು ಅಶುಭವಾದ ಸಂಸಾರ ಬಂಧನದಿಂದ ಮುಕ್ತನಾಗುವೆ. ಕೃಷ್ಣನು ಇಲ್ಲಿ ಒಂದು ಷರತ್ತು ಹಾಕುತ್ತಿದ್ದಾನೆ, ಅದು ಅನಸೂಯೆ. ಅಂದರೆ ದೈವಿಕ ಜ್ಞಾನವನ್ನು ಕೇಳುವಾಗ ನಮಗೆ ಅಸೂಯೆ ಇರಬಾರದು. ಈ ಜ್ಞಾನವು ಕೇವಲ ಪುಸ್ತಕದ ಮಾತಲ್ಲ, ಇದು ಅನುಭವಕ್ಕೆ ಬರುವಂತಹದ್ದು. ಇದು ಪವಿತ್ರವಾದದು, ಉತ್ತಮವಾದದು ಮತ್ತು ಆಚರಿಸಲು ಬಹಳ ಸುಲಭವಾದದು. ಮಯಾ ತತಮಿದಂ ಸರ್ವಂ ಜಗದವ್ಯಕ್ತಮೂರ್ತಿನಾ ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷ್ವವಸ್ಥಿತಃ. ನನ್ನ ಈ ಅವ್ಯಕ್ತ ಅಂದರೆ ಕಣ್ಣಿಗೆ ಕಾಣದ ರೂಪದಿಂದ ಈ ಇಡೀ ಜಗತ್ತು ವ್ಯಾಪಿಸಲ್ಪಟ್ಟಿದೆ. ಸಮಸ್ತ ಜೀವಿಗಳು ನನ್ನಲ್ಲಿ ನೆಲೆಸಿವೆ, ಆದರೆ ನಾನು ಅವುಗಳಲ್ಲಿ ನೆಲೆಸಿಲ್ಲ. ಇದನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳೋಣ. ಸಮುದ್ರದಲ್ಲಿ ಅಲೆಗಳಿವೆ, ಅಲೆಗಳು ಸಮುದ್ರದ ಮೇಲೆ ನಿಂತಿವೆ, ಆದರೆ ಸಮುದ್ರವು ಕೇವಲ ಒಂದು ಅಲೆಯಲ್ಲ. ಹಾಗೆಯೇ ಈ ಜಗತ್ತಿನ ಪ್ರತಿಯೊಂದು ಅಣುವಿನಲ್ಲೂ ಭಗವಂತನಿದ್ದಾನೆ, ಆದರೆ ಆತ ಈ ಜಗತ್ತಿಗೆ ಸೀಮಿತನಾಗಿಲ್ಲ. ಆತ ಎಲ್ಲವನ್ನೂ ಮೀರಿದವನು. ಈ ಸತ್ಯವನ್ನು ಅರಿತರೆ ನಮಗೆ ಎಲ್ಲೆಡೆ ದೈವತ್ವವೇ ಕಾಣಿಸುತ್ತದೆ. ನ ಚ ಮತ್ಸ್ಥಾನಿ ಭೂತಾನಿ ಪಶ್ಯ ಮೇ ಯೋಗಮೈಶ್ವರಂ ಭೂತಭೃನ್ನ ಚ ಭೂತಸ್ಥೋ ಮಮಾತ್ಮ ಭೂತಭಾವನಃ. ಜೀವಿಗಳು ನನ್ನಲ್ಲಿವೆ ಎಂದು ಹೇಳಿದರೂ ಅವು ವಾಸ್ತವವಾಗಿ ನನ್ನಲ್ಲಿಲ್ಲ. ನನ್ನ ಈ ದಿವ್ಯವಾದ ಐಶ್ವರ್ಯವನ್ನು ಅಂದರೆ ಯೋಗಮಾಯೆಯನ್ನು ನೋಡು. ನಾನು ಎಲ್ಲ ಜೀವಿಗಳನ್ನು ಸಲಹುವವನು, ಆದರೆ ಯಾವುದರಲ್ಲೂ ಅಂಟಿಕೊಂಡವನಲ್ಲ. ಇದು ಒಂದು ದೊಡ್ಡ ದಾರ್ಶನಿಕ ಸತ್ಯ. ಆಕಾಶದಲ್ಲಿ ಮೋಡಗಳಿವೆ, ಆದರೆ ಆಕಾಶವು ಮೋಡಗಳಿಗೆ ಅಂಟಿಕೊಂಡಿಲ್ಲ. ಹಾಗೆಯೇ ಭಗವಂತನು ನಮ್ಮೆಲ್ಲರನ್ನೂ ಪೋಷಿಸುತ್ತಾನೆ, ಆದರೆ ನಮ್ಮ ಗುಣಗಳಿಗೆ ಅಥವಾ ಕರ್ಮಗಳಿಗೆ ಆತ ಅಂಟಿಕೊಳ್ಳುವುದಿಲ್ಲ. ಆತನು ಸರ್ವತಂತ್ರ ಸ್ವತಂತ್ರನು. ಇದನ್ನೇ ಕೃಷ್ಣನು ತನ್ನ ಯೋಗ ಐಶ್ವರ್ಯ ಎಂದು ಕರೆಯುತ್ತಾನೆ. ಸ್ನೇಹಿತರೆ, ರಾಜವಿದ್ಯೆಯ ಮೊದಲ ಹಂತದಲ್ಲಿ ನಾವು ಭಗವಂತನ ಸರ್ವವ್ಯಾಪಿತ್ವವನ್ನು ತಿಳಿದೆವು. ಆದರೆ ಗಾಳಿಯು ಆಕಾಶದಲ್ಲಿ ಹೇಗೆ ನಿಂತಿದೆ? ಈ ಪ್ರಕೃತಿಯು ಯಾರ ಅಧೀನದಲ್ಲಿ ಕೆಲಸ ಮಾಡುತ್ತದೆ? ಜಗತ್ತು ಮರಳಿ ನಾಶವಾಗುವುದು ಯಾವಾಗ? ಈ ಬ್ರಹ್ಮಾಂಡದ ಸೃಷ್ಟಿ ಮತ್ತು ಲಯದ ರಹಸ್ಯವನ್ನು ನಾವು ನಾಳಿನ 44ನೇ ಭಾಗದಲ್ಲಿ ತಿಳಿಯೋಣ. ಭಗವದ್ಗೀತೆಯ ಈ ದಿವ್ಯ ಜ್ಞಾನ ನಿಮ್ಮ ಆಲೋಚನೆಗಳನ್ನು ವಿಶಾಲವಾಗಿಸಲಿ. ಧನ್ಯವಾದಗಳು.